ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ ಒಂದು ವಿಡಿಯೋದಲ್ಲಿ ಬೇರೆ ಬೇರೆ ನ್ಯೂಸ್ ಪೇಪರ್ಗಳಲ್ಲಿ ರಿಪೀಟರ್ಸ್ಗಳಿಗೆ ಆದ ಅನ್ಯಾಯದ ಬಗ್ಗೆ, ಅಂದರೆ PU ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡದೇ ಇರೋದ್ರ ಬಗ್ಗೆ ಬಹಳಷ್ಟು ನ್ಯೂಸ್ ಪೇಪರ್ಗಳು ಇದರ ಮೇಲೆ ಬೆಳಕನ್ನು ಚೆಲ್ಲಿವೆ. ಅದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನನ್ನು ನನ್ನ ಚಾನಲ್ ವತಿಯಿಂದ, ನನ್ನ ಪರ್ಸ್ನಲ್ ವತಿಯಿಂದ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಪ್ಲೀಸ್ ಜಸ್ಟಿಸ್ ಫಾರ್ ರಿಪೀಟರ್ಸ್, ಪ್ಲೀಸ್ ಸಪೋರ್ಟ್ ಅಸ್, ಯು ಆರ್ ನಾಟ್ ಸಪೋರ್ಟಿಂಗ್ ಅಸ್, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಿ. ಸೊ ದಯವಿಟ್ಟು ತಿಳ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ನನಗೆ ಫ್ರೆಷರ್ಸ್ ಬೇರೆ ಅಲ್ಲ, ಸೊ ರಿಪೀಟರ್ಸ್ ಬೇರೆ ಅಲ್ಲ. ಫ್ರೆಷರ್ಸ್ ಅವರ ಪೇರೆಂಟ್ಸು ಕೂಡ ನನಗೆ ಮೆಸೇಜ್ ಮಾಡಿದರು, ಸರ್ ನೀವು ರಿಪೀಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇದರಿಂದ ಫ್ರೆಷರ್ಸ್ ರ್ಯಾಂಕ್ ಚೇಂಜ್ ಆಗ್ಬೋದು ಹಾಗೆ ಹೀಗೆ ಅಂಥೇಳಿ. ಸೊ ಫ್ರೆಷರ್ಸ್ ಆಗಿರ್ಬೋದು ಅಥವಾ 2020ಕ್ಕಿಂತ ಮುಂಚೆ ಪಾಸಾದವರಾಗಿರ್ಬೋದು, ಒಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು, ಎಲ್ಲರೂ ವಿದ್ಯಾರ್ಥಿಗಳೇ, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ನಾನು ಹೇಳ್ತಾ ಇರೋದು ಮೊದಲೇ ವಿದ್ಯಾರ್ಥಿಗಳು ಯಾರ್ಯಾರು 2021 ಎಕ್ಸಾಮಿನೇಷನನ್ನು ಬರೆದಿದ್ದಾರೆ, ಸೊ ಅಂದರೆ ಕೋವಿಡ್ ಕಾರಣದಿಂದ ಪಾಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ PU ಬೋರ್ಡ್ದವರು. ಸೊ ಅವರಿಗೆ ಮೊದಲೇ ನೀವು ಇನ್ಫಾರ್ಮೇಷನನ್ನು ಕೊಡಬೇಕಿತ್ತು. ಏನಾದರೂ ಕೊಟ್ಟಿದ್ದಿದ್ರೆ, ನೀವು 2021 ಕೋವಿಡ್ ಕಾರಣದಿಂದ ಪಾಸ್ ಆಗಿರೋದಕ್ಕೆ ನಾವು ನಿಮ್ಮ PUC ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ, ಉಳಿದವರೆಲ್ಲರಿಗೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ತಾರತಮ್ಯ ನೋಡಿ, ಅಲ್ಲಿ CBSEದವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ನೀವು ಕೂಡ ಥಿಂಕ್ ಮಾಡಿ, ಯಾರು ಫ್ರೆಷರ್ಸ್ ಪೇರೆಂಟ್ಸ್ ಇದ್ದೀರಿ, ಯಾರು ಈ ರೀತಿ ಹೇಳ್ತಾ ಇದ್ದೀರಿ, ನೀವು ಕೂಡ ಥಿಂಕ್ ಮಾಡಿ. ಸೊ ಒಂದು ಸಾರಿ ನೀವು ಫ್ರೆಷರ್ಸು ರಿಪೀಟರ್ಸ್ ಅನ್ನೋದನ್ನೆಲ್ಲ ತಲೆಯಿಂದ ಹೊರಗೆ ಹಾಕಿ ಒಬ್ಬ ವಿದ್ಯಾರ್ಥಿಯ ತಂದೆಯಾಗಿ ಅಥವಾ ಒಬ್ಬ ವಿದ್ಯಾರ್ಥಿಯಾಗಿ ಥಿಂಕ್ ಮಾಡಿ. ಸೊ CBSE ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಸ್ಟೇಟ್ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಎರಡೂ ಕಡೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಕೂಡ ಗೊತ್ತಿದೆ, ಹೌದಾ? ಸೊ ಇದರ ಜೊತೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ಗಳು, ಅದು ಫ್ರೆಷರ್ಸ್ ಇರ್ಬೋದು, 2020ಕ್ಕಿಂತ ಮುಂಚೆ ಪಾಸ್ ಆದವರು ಇರ್ಬೋದು, ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ರ್ಯಾಂಕ್ ಎಷ್ಟು ಬರಬೇಕು ನಿಮ್ಮ ಮಕ್ಕಳಿಗೆ ಅದು ಬಂದೇ ಬರ್ತದೆ, ಓಕೆ? ಬಟ್ ಇಲ್ಲಿ ರಿಪೀಟರ್ಸ್ ಹಿಂದಿನ ವರ್ಷ ಪಾಸಾದಂಥ ವಿದ್ಯಾರ್ಥಿಗಳು ಹೇಳ್ತಾ ಇರೋದಿಷ್ಟೇ, ಅಥವಾ ಅವರ ಪೇರೆಂಟ್ಸ್ಗಳು ಹೇಳ್ತಾ ಇರೋದಿಷ್ಟೇ, ನೀವು ಮೊದಲೇ ನಮಗೆ ಈ ರೀತಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟು, ಸೊ ನೀವು ನಿಮ್ಮ ಸೆಕೆಂಡ್ PUC ಮಾರ್ಕ್ಸನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟುಬಿಟ್ಟು ಈ ವರ್ಷ ಫ್ರೆಶ್ ಆಗಿ ನೀವು ಎಕ್ಸಾಮಿನೇಷನ್ ಬರೀಬಹುದು. ಅಂದರೆ ಸಪ್ಲಿಮೆಂಟ್ರಿ ಅಂತಲೇ ತಿಳ್ಕೊಳ್ಳಿ, ಬೇಕಾದರೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಓಕೆ? ಸೊ ಫ್ರೆಶ್ ಆಗಿ ಎಕ್ಸಾಮಿನೇಷನನ್ನು ಬರೀಬಹುದು, ನಿಮ್ಮ ಮಾರ್ಕ್ಸನ್ನು ಉತ್ತಮಪಡಿಸ್ಕೊಳ್ಳಿ ಅಂತ ಏನಾದರೂ ಒಂದು ಪಾಯಿಂಟ್ ಅವರು ಹೇಳಿಬಿಟ್ಟಿದ್ರೆ, ಇದರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮಿನೇಷನನ್ನು PU ಬೋರ್ಡ್ ಎಕ್ಸಾಮಿನೇಷನನ್ನು ಬರೆದು ಬಿಟ್ಟು ತಮಗೆ ಎಷ್ಟು ಮಾರ್ಕ್ಸ್ ಬರ್ತದೋ ಅಷ್ಟು ಬಂದು, ಸೊ CET ಅವರ ಜೊತೆ 50% ಬೋರ್ಡು ಮತ್ತು 50% CET ಅನ್ನು ತೊಗೊಂಡು ರ್ಯಾಂಕನ್ನು ಪಡ್ಕೊಳ್ತಿದ್ರು. ಸೊ ಅಟ್ಲೀಸ್ಟ್ ಒಂದು ಪಾಯಿಂಟ್ ಗೊತ್ತಿರಲಿ, 2020ಯಲ್ಲಿ ಜುಲೈ 2020ಯಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಸೊ ಅವರ 10th ಮತ್ತು ಫಸ್ಟ್ PUC 2021ನಲ್ಲಿ ಜುಲೈ 2021ನಲ್ಲಿ 10th ಮತ್ತು PUC ಫಸ್ಟ್ ಇಯರ್ ಪರ್ಸಂಟೇಜನ್ನು ತೊಗೊಂಡುಕೊಂಡು ಎಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಸೊ ಮೊದಲ ಬಾರಿಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ ಗೊತ್ತಿರಲಿ, ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಅಂಥೇಳಿ ಇನ್ನೊಂದನ್ನು ಇಡ್ತಾರೆ. ಸೊ ಇನ್ನೊಂದನ್ನು ಯಾವ ರೀತಿ ಇಡ್ತಾರೆ ಅಂತಂದರೆ, ಸೊ ಇಲ್ಲಿ ಯಾರ್ಯಾರು ತಮ್ಮ ಕೋವಿಡ್ ಕಾರಣದಿಂದ ಎಕ್ಸಾಮಿನೇಷನ್ ನಾವು ಬರೀತೀವಿ ಅಂತ ಹೇಳ್ತಾರೆ, ಅವರಿಗೆ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಏನಾದರೂ KEAದವರು ನೀವು ಈ ಎಕ್ಸಾಮಿನೇಷನನ್ನು ಬರೆದರೆ ಮಾತ್ರ ಈ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ನಾವು ಮುಂದಿನ ವರ್ಷದ CET ಫಲಿತಾಂಶದಲ್ಲಿ ತಗೊಳ್ತೀವಿ ಅಂತ ಹೇಳಿಬಿಟ್ಟಿದ್ರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಎಕ್ಸಾಮಿನೇಷನನ್ನು ಬರೀತಿದ್ರು. ಯಾಕಂದರೆ 2021ರಲ್ಲಿ ಯಾರು ಓದಿದ್ರಲ್ಲ ಆ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ನಾವು ಬರೆಯೋದಿಲ್ಲ ಅಂತ ಹೇಳೇ ಇಲ್ಲ, ಹೌದಾ? ಎಷ್ಟೋ ಜನ ಬರೀತಿದ್ರು. ಅಟ್ಲೀಸ್ಟ್ ಆವಾಗ ಆ ಒಂದು ಫಲಿತಾಂಶವನ್ನು ತಿರಸ್ಕಾರ ಮಾಡಿಬಿಟ್ಟು ಈ ವರ್ಷದ ಎಕ್ಸಾಮಿನೇಷನನ್ನು ಬರೀತಿದ್ರು. ಸೊ ಇವ್ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡ್ದೇನೆ KEAವರು ಎಕ್ಸಾಮಿನೇಷನ್ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಸೊ ನಾವು 50% ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಲ್ಲ, ಯಾಕಂದರೆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಅಂಥೇಳಿ ಮೆಸೇಜನ್ನು ಹಾಕಿರೋದು, ನೋಟಿಫಿಕೇಷನ್ ಕೊಟ್ಟಿರೋದು, ಇದು ಅನ್ಯಾಯ ಅಂತ ನಾವು ಹೇಳ್ತಿರೋದು. ಸೊ ಇದನ್ನು ದಯವಿಟ್ಟು ಫ್ರೆಷರ್ ಇರ್ಬೋದು ಅಥವಾ 20ಕ್ಕಿಂತ ಮುಂಚೆ ಪಾಸ್ ಆದಂಥವ್ರು ತಿಳಿದಿಟ್ಕೊಳ್ಳಿ. ಸೊ ಆ್ಯಸ್ ಒಂದು ರೆಸ್ಪಾನ್ಸಿಬಲ್ ಯೂಟ್ಯೂಬ್ ಚಾನಲ್, ಸೊ ಐ ಆಮ್ ಸಪೋರ್ಟಿಂಗ್ ಬೋತ್. ನಿಮಗೆ ಅನ್ಯಾಯವಾದಾಗಲೂ ಕೂಡ ಸಪೋರ್ಟ್ ಮಾಡ್ತೀವಿ, ಇವರಿಗೆ ಅನ್ಯಾಯವಾದಾಗಲೂ ಕೂಡ ಸಪೋರ್ಟ್ ಮಾಡ್ತೀವಿ ಡೆಫಿನೆಟ್ಲಿ. ಇದರ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಸರ್ ಇವತ್ತು ನೀವು KE ಹತ್ರ ಬನ್ನಿ, ನೀವು ಮಾತಾಡಿದರೆ ಕೇಳ್ತಾರೆ, ಹಾಗೆ ಹಿಂಗೆ ಹೇಳ್ತಾ ಇದ್ದೀರಿ. ಸೊ ದಯವಿಟ್ಟು ತಿಳಿದಿಟ್ಕೊಳ್ಳೋ ವಿದ್ಯಾರ್ಥಿಗಳೇ, ಸೊ ನಾನು ಬೀಯಿಂಗ್ ಅ ಪ್ರಿನ್ಸಿಪಲ್, ನನಗೆ ಇವತ್ತು DC ಅವರ ಜೊತೆ ಮೀಟಿಂಗ್ ಇದೆ,
ಮಧ್ಯಾಹ್ನ 1:00ವರೆಗೆ DC ಅವ್ರ ಜೊತೆ ಮೀಟಿಂಗ್ ಇದೆ. ಸೊ ಐ ಕೆನಾಟ್ ಮಿಸ್ ದಟ್ ಮೀಟಿಂಗ್ ಬೀಯಿಂಗ್ ಅ ಪ್ರಿನ್ಸಿಪಲ್. ಯಾಕಂದರೆ ನಮ್ಮ ಡಿಸ್ಟ್ರಿಕ್ನ ಎಲ್ಲ ಪ್ರಿನ್ಸಿಪಲ್ದವರಿಗೆ ಮೀಟಿಂಗನ್ನು ಕರೆದಿದ್ದಾರೆ. ಸೊ ಮುಂದಿನ ಸಂಡೇ ಒಂದು ಎಕ್ಸಾಮಿನೇಷನ್ ಇದೆ ನಮ್ಮ ಕಾಲೇಜಲ್ಲಿ KPTCLದವ್ರದ್ದು. ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ ನಮ್ಮ ಕಾಲೇಜಲ್ಲಿ ಬಂದಿರೋದಕ್ಕೆ, ಮೀಟಿಂಗ್ ಇರೋದಕ್ಕೆ ನಾನು ಬರಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಖುಷಿಯಿಂದ ನಿಮ್ಮ ಜೊತೆ ನಾನೂ ಕೂಡ ಕೈ ಜೋಡಿಸ್ತಿದ್ದೆ ಅನ್ನೋದು ಗೊತ್ತಿರಲಿ. ಎಸ್, ಇದರ ಜೊತೆಗೆ ಸೊ ಇವತ್ತಿನ ಪೇಪರ್ ನೋಡಿ, ಇದು ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥದ್ದು. CET ಫಲಿತಾಂಶದಲ್ಲಿ ರ್ಯಾಂಕಿಂಗ್ ಕುಸಿತ, ಉತ್ತಮ ಕಾಲೇಜು ಪ್ರವೇಶ ಕನಸಿಗೆ ತಣ್ಣೀರು, ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅನ್ನೋ ಒಂದು ಹೆಸರಿನಲ್ಲಿ ಸೊ ಇವರು ನ್ಯೂಸನ್ನು ರಿಲೀಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೀಸ್ ನ್ಯೂಸ್ ಪೇಪರ್ಸ್. ಇದುವರೆಗೆ ಯಾವುದೇ ಮೀಡಿಯಾಗಳು ಇದರ ಮೇಲೆ ಕಣ್ಣನ್ನು ಚೆಲ್ಲಿಲ್ಲ. ಯಾಕಂತಂದರೆ TV9 ಇರ್ಬೋದು, ಪಬ್ಲಿಕ್ TV ಇರ್ಬೋದು, ಇವೆಲ್ಲ ಕನ್ನಡ ನ್ಯೂಸ್ ಚಾನಲ್ಗಳು ಏನಿದೆ, ಸೊ ಅವರು ಇನ್ನೂ ಕೂಡ ಈ ಒಂದು ವಿಷಯದ ಮೇಲೆ ನನಗನ್ಸಿದ ಪ್ರಕಾರ ಎಲ್ಲೂ ಕೂಡ ನ್ಯೂಸನ್ನು ಪ್ರೊಡ್ಯೂಸ್ ಮಾಡಿಲ್ಲ. ಬಟ್ ಪೇಪರ್ ಮೀಡಿಯಾದವರು ಮಾಡಿದ್ದಾರೆ ಅನ್ನೋದು ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ನೋಡಿ, ಇದು ಐ ಥಿಂಕ್ ಕನ್ನಡ ಪ್ರಭದಲ್ಲಿ ಬಂದಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಅನ್ಯಾಯ, ಬೀದಿಗಿಳಿದ ಪೋಷಕರು ಅಂಥೇಳಿ ನೋಡಿ. CET ಇಂಗ್ಲೀಷ್ ಎಕ್ಸ್ಪ್ರೆಸ್ ನ್ಯೂಸ್ ಸರ್ವಿಸಲ್ಲೂ ಬಂದಿರುವಂಥದ್ದು. CET ಇವ್ಯಾಲ್ಯುಯೇಷನ್ ಮೆಥಡ್ ಡಿಸ್ಕ್ರಿಮಿನೇಟರಿ, AIDS. ಇದರಲ್ಲಿ ನಾವು AIDS ಅವ್ರನ್ನ ಸ್ಮರಿಸಲೇಬೇಕು, ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಲೇಬೇಕು. ಸೊ ಯಾಕಂತಂದರೆ AIDS ಅವರು ಈ ಒಂದು ವಿದ್ಯಾರ್ಥಿಗಳ ಮನವಿಯನ್ನು ಪುರಸ್ಕರಿಸಿ ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಇಂಡೈರೆಕ್ಟ್ಲಿ ಇರ್ಬೋದು, ಡೈರೆಕ್ಟ್ಲಿ ಇರ್ಬೋದು. ನನ್ನ ಸಪೋರ್ಟ್ ನಿಮಗೆ ಇಂಡೈರೆಕ್ಟ್ಲಿ ಇದ್ದೇ ಇದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ನೋಡ್ಬೋದು, CET ಫಲಿತಾಂಶದಲ್ಲಿ ತಾರತಮ್ಯ AIDS ಬಂದಿದೆ. ಸೊ ತಾರತಮ್ಯದಿಂದ ಕೂಡಿದ CET ಫಲಿತಾಂಶ AIDS ಖಂಡನೆ ಅಂತಲೂ ಬಂದಿದೆ. ಒಟ್ಟಾರೆ CET ರ್ಯಾಂಕನ್ನು ಏನು KEದವರು ಕೊಟ್ಟಿದ್ದಾರೆ ಅದು ರಿಪೀಟರ್ಸ್ಗಳು ಮತ್ತು ಅವರ ಪೇರೆಂಟ್ಸ್ಗಳು ನಾವು ಒಪ್ತಾ ಇಲ್ಲ. ಸೊ ಇದನ್ನು ಏನಾದರೂ ಮಾಡಿ ಸೊ ಕರೆಕ್ಟಾದ ನ್ಯಾಯವನ್ನು ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಪೇರೆಂಟ್ಸ್ ಮೇ ಚಾಲೆಂಜ್ ರಿಸಲ್ಟ್ ಇನ್ ಕೋರ್ಟ್ ಅಂತ ಬಂದಿದೆ. ಸೊ ಆಲ್ರೆಡಿ ಇಲ್ಲಿ ನೋಡ್ಬೋದು, ಸಮ್ ಪೇರೆಂಟ್ಸ್ ವ್ಯಾರ್ ಡಿಸ್ಕಸಿಂಗ್ ವಿತ್ ದ ಲಾಯರ್ಸ್, ಕಲೆಕ್ಟಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲುಕಿಂಗ್ ಎಟ್ ದ ವೇ ಟು ಮೂವ್ ಫಾರ್ವರ್ಡ್. ದಿಸ್ ಈಸ್ ಶೀರ್ ಇನ್ಜಸ್ಟಿಸ್ ದಟ್ ಈಸ್ ಬೀಯಿಂಗ್ ಡನ್ ಟು ಅವರ್ ಚಿಲ್ಡ್ರನ್ ಆ್ಯಂಡ್ ವಿ ವಾಂಟ್ ಕ್ವಶನ್ ಇಟ್. ವಿ ವಿಲ್ ಕಲೆಕ್ಟ್ ಡಾಕ್ಯುಮೆಂಟ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ಅಬ್ಟೇನ್ ದ ಸ್ಟೇ ಆನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತಲೂ ಇದೆ. ರೈಟ್. ಸೊ ಅಂದರೆ ಪೇರೆಂಟ್ಸ್ಗಳು ಕೋರ್ಟಿಗೆ ಹೋಗೋದು ಕೂಡ ರೆಡಿಯಾಗಿದ್ದಾರೆ. ಸೊ KE ಮೂವ್ಸ್ ನಾಟ್ ಟು ಕನ್ಸಿಡರ್ ರಿಪೀಟರ್ಸ್ PU ಮಾರ್ಕ್ ಫ್ಲೇಡ್ ಅಂತ ಇದೆ. ಸೊ ಇದು ಎಕ್ಸ್ಪ್ರೆಸ್ ನ್ಯೂಸ್ ಸರ್ವಿಸ್ ಇದರಲ್ಲೇ ಬಂದಿರೋದು. ಸೊ ಇದರ ಜೊತೆಗೆ CET ಫಲಿತಾಂಶದಲ್ಲಿ ತಾರತಮ್ಯ ಅಂಥೇಳಿ AIDS ಜಿಲ್ಲಾ ಕಾರ್ಯದರ್ಶಿ ಚಂದ್ರಕಲಾ ಆರೋಪ ಅಂಥೇಳಿ ಕನ್ನಡಪ್ರಭದಲ್ಲಿ ಬಂದಿರುವಂಥದ್ದು. ಅಂದರೆ ಕೇವಲ CET ಅಂಕಗಳನ್ನು ಮಾತ್ರ ತೆಗೆದುಕೊಂಡಿರೋದು ವೈಜ್ಞಾನಿಕವಲ್ಲ. ಸೊ ಅದು ಯಾರಿಗೆ, ಒಂದು ಬ್ಯಾಚಿಗೆ ಮಾತ್ರ. ಯಾಕಂತಂದರೆ ಆ ಒಂದು ಬ್ಯಾಚಿಗೂ ಕೂಡ PUC ಅವರು ಎಲ್ಲ ತಮ್ಮ ಶಿಕ್ಷಣ ತಜ್ಞರನ್ನು ಸಂಪರ್ಕಿಸಿ ಎಲ್ಲರೂ ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಒಂದು ಫಾರ್ಮುಲಾವನ್ನು ರೆಡಿ ಮಾಡಿಕೊಂಡು ಈ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿರೋದಕ್ಕೆ. ಸೊ ಆ ಒಂದು ರಿಸಲ್ಟ್ ಕರೆಕ್ಟ್ ಇರಲೇಬೇಕು. ಸೊ ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಇಲ್ಲ, ಯಾವ ವಿದ್ಯಾರ್ಥಿಗೂ ಕೂಡ ನೀವು PUC ಮಾರ್ಕನ್ನು ಕನ್ಸಿಡರ್ ಮಾಡಬೇಡಿ. ಓನ್ಲಿ ಬೇಸ್ಡ್ ಆನ್ ದ KEA ಮಾರ್ಕ್ಸ್ ನೀವು ಸೊ ರ್ಯಾಂಕನ್ನು ಅನೌನ್ಸ್ ಮಾಡಿ ಅಂತ ಒಂದು ಹೇಳ್ತಾ ಇರೋದು. ಸೊ ಇದರ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಸೊ CET ಫಲಿತಾಂಶದಲ್ಲಿ ತಾರತಮ್ಯ ಅಂಥೇಳಿ ಇಲ್ಲಿ ನೋಡ್ಬೋದು. ಸೊ ಇದರ ಜೊತೆಗೆ ಒಂದು ಡೈಲಿ ಹಂಟ್ ಅನ್ನೋ ಒಂದು ನ್ಯೂಸ್ ಪೇಪರ್ಲಿ ಬಂದಿರೋಂಥ ಒಂದು ನ್ಯೂಸನ್ನು ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಸೊ ಇಲ್ಲಿ ನೋಡ್ಬೋದು, ಕೋವಿಡ್ ಕಾರಣಕ್ಕೆ 2020-21ನೇ ಸಾಲಿನಲ್ಲಿ ಪರೀಕ್ಷೆ ಇಲ್ಲದೆ ದ್ವಿತೀಯ PUC ವಿದ್ಯಾರ್ಥಿಗಳನ್ನು ತೇರ್ಗಡೆ ಮಾಡಲಾಗಿತ್ತು. ಸೊ ಪರೀಕ್ಷೆ ಇಲ್ಲದೆ ತೇರ್ಗಡೆ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ಪಾಯಿಂಟ್ ಗೊತ್ತಿರಲಿ, PU ಬೋರ್ಡ್ದವರೇ ರಿಸಲ್ಟನ್ನು ಅನೌನ್ಸ್ ಮಾಡಿರೋದು. ಎಲ್ಲ ಕ್ಯಾಲ್ಕುಲೇಷನನ್ನು ಮಾಡಿಬಿಟ್ಟು ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದ ರೀತಿಯಲ್ಲಿ ಅನೌನ್ಸ್ ಮಾಡಿರುವಂಥದ್ದು. ಇದೇ ಕಾರಣ ಆಗಿದ್ದರೆ ಸೊ CBSE ಅವರು ಕೂಡ ತಮ್ಮ ವಿದ್ಯಾರ್ಥಿಗಳನ್ನ ತೇರ್ಗಡೆ ಮಾಡಿದ್ದಾರೆ. ಅವ್ರದ್ದು ಕೂಡ ಇಲ್ಲಿ ಮೆನ್ಷನ್ ಆಗಬೇಕಿತ್ತು. ಇರಲಿ, ಅಂಥ ವಿದ್ಯಾರ್ಥಿಗಳಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ 24,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿಯೂ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆದಿರುವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನು ದಂಗುಬಡಿಸಿದೆ. ಇದು ಯಾವ ರೀತಿ ದಂಗುಬಡಿಸಿದ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ಸೊ ಡೆಫಿನೆಟ್ಲಿ ರಿಪೀಟರ್ಸ್ಗಳು ಎಕ್ಸಾಮಿನೇಷನ್ ಬರಿತಾ ಇರ್ತಾರೆ. ಆದರೆ ಲಾಸ್ಟ್ ಇಯರ್ ಪ್ರತಿ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ ರಿಪೀಟರ್ಸ್ಗಳು ಬಹಳ ಜಾಸ್ತಿ ಜನ ಈ ಒಂದು ಎಕ್ಸಾಮಿನೇಷನನ್ನು ಬರೆದಿದ್ದಾರೆ. ಸೊ ಅದು ಅವರ ಒಂದು ವಿಷಯ, ಅವರು ಬರೀಬೇಕಂತ ಅನ್ನಿಸ್ತಾ ಇದೆ, ಅವರು ಬರಿತಾ ಇದ್ದಾರೆ, ಅದು ಬೇರೆ. ಆದರೆ ಇಲ್ಲಿ ಸೊ KE ಅವರಿಗೆ ದಂಗು ಬಡಿಸಿದೆ, ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ KE ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳ ಪೈಕಿ ಯಾರಾದರೂ ಕಳೆದ ವರ್ಷ CET ಬರೆದು ಸೀಟು ಹಂಚಿಕೆಯಾಗಿ ಕೋರ್ಸ್ ಆಯ್ಕೆ ಮಾಡಿಕೊಂಡು ಕಲಿಯುತ್ತಿದ್ದಾರೆಯೇ? ಎಷ್ಟು ಮಂದಿ ಸೀಟು ತೆಗೆದುಕೊಂಡು ಕೋರ್ಸಿಗೆ ಸೇರಿಲ್ಲ? ಸೀಟು ಸಿಕ್ಕವರು ಅದನ್ನು ರದ್ದುಪಡಿಸದೆ ಈಗ ಮತ್ತೆ CET ಬರೆದಿದ್ದಾರೆ ಎಂದು ಪರಿಶೀಲಿಸಲು ಮುಂದಾಗಿದೆ.
ಡೆಫಿನೆಟ್ಲಿ ಇದನ್ನು ಮಾತ್ರ ಪರಿಶೀಲನೆ ಮಾಡಲೇಬೇಕು. ಇದಕ್ಕೆ ನನ್ನ ಸಪೋರ್ಟ್ ಕೂಡ ಇದೆ. ಯಾರಾದರೂ ಲಾಸ್ಟ್ ಇಯರ್ ಸೀಟನ್ನು ಆಯ್ಕೆ ಮಾಡಿಕೊಂಡು ಕಲಿತಾ ಇದ್ದುಬಿಟ್ಟು ಮತ್ತೆ ಈ ವರ್ಷ CET ಬರೆದು, ಫಾರ್ ಎಕ್ಸಾಂಪಲ್ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದುಬಿಟ್ಟು ಈಗ CETಯನ್ನು ಬರೆದುಬಿಟ್ಟು ನಾನು CSಗೆ ಹೋಗ್ತೀನಿ ಬೇರೆ ಕಾಲೇಜಲ್ಲಿ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಕರೆಕ್ಟ್ ವೇ. ಸೊ ಅಂಥವರನ್ನು ಡೆಫಿನೆಟ್ಲಿ ಡಿಸ್ಕ್ವಾಲಿಫೈ ಮಾಡಲೇಬೇಕು. ಅದಕ್ಕೆ ನಂದು ಕೂಡ ಸಪೋರ್ಟ್ ಇದೆ. ಹಾಗೆಯೇ ಎಷ್ಟು ಮಂದಿ ಸೀಟು ತೆಗೆದುಕೊಂಡು ಕೋರ್ಸ್ಗೆ ಸೇರಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ KE ಅವರು ಕ್ಲಿಯರ್ ಕಟ್ ಆಗಿ ಹೇಳಿದರು, ಯಾರ್ಯಾರು ಸೀಟನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡದೇನೆ ನೀವೇನಾದರೂ ಲಾಂಗ್ ಟರ್ಮ್ ಹೋಗ್ತೀರಿ ಅಥವಾ ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೀತೀರಿ ಅಂತಂದರೆ ನಿಮ್ಮ ಸೀಟನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಎಕ್ಸಾಮ್ ಬರೆದರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ಇದು ಕೂಡ KE ಅವರ ಒಂದು ಕರೆಕ್ಟಾದ ರೂಲ್ಸೇ. ಇದರ ಬಗ್ಗೆಯೂ ನನ್ನ ಒಂದು ಸಪೋರ್ಟ್ ಇದ್ದೇ ಇದೆ. ಓಕೆ, ಅಂದರೆ ಸೀಟು ಹಂಚಿಕೆಯಾದು ಯಾರು ಕೋರ್ಸಿಗೆ ಸೇರಿಲ್ಲ ಅಥವಾ ಸೀಟು ಹಂಚಿಕೆ ಆದವರು ಸೀಟನ್ನು ರದ್ದುಪಡಿಸದೇನೆ ಈ ವರ್ಷದ CET ಎಕ್ಸಾಮ್ ಬರೆದರೆ ಅಂಥವರನ್ನು ಡೆಫಿನೆಟ್ ಆಗಿ ಡಿಸ್ಕ್ವಾಲಿಫೈ ಮಾಡಲೇಬೇಕು. ಇದಕ್ಕೆ ನನ್ನ ಸಪೋರ್ಟ್ ಇದ್ದೇ ಇದೆ. ಆದರೆ ಯಾರ್ಯಾರು ಲಾಸ್ಟ್ ಇಯರ್ ಇದನ್ನು ಬೈ ಲಾ ಅಂದರೆ ಬೈ ರೂಲ್ ಸೀಟ್ ಸಿಕ್ಕವರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಯಾರು ಸೀಟನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ ಒಳ್ಳೆಯ ಮಾರ್ಕ್ಸನ್ನು ಪಡೆದುಕೊಂಡು ಒಳ್ಳೆಯ ಕಾಲೇಜಿಗೆ ಸೇರಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಯಾರ್ಯಾರು ಎಕ್ಸಾಮಿನೇಷನನ್ನು ಬರೆದಿರ್ತಾರೆ ಸೊ ಅವರು ನಿಮ್ಮ ಜಸ್ಟಿಸ್ಗೆ ಅರ್ಹರು. ಅಂದರೆ ಅವರಿಗೊಂದು ಜಸ್ಟಿಸ್ ಸಿಗಲೇಬೇಕು ಅನ್ನೋದು ಗೊತ್ತಿರಲಿ. ಈ ಬಗ್ಗೆ ಮಾತಾಡಿದಂತಹ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರುವಂಥ ರಮ್ಯಾ ಮೇಡಮ್ ಅವರು CET ಬರೆದು ಕೋರ್ಸ್ ಆಯ್ಕೆ ಮಾಡಿಕೊಂಡವರು ಅಥವಾ ಹಂಚಿಕೆಯಾದ ಸೀಟನ್ನು ನಿಗದಿಪಡಿಸಿದ ದಿನದ ಒಳಗೆ ರದ್ದುಪಡಿಸದವರು ಮತ್ತೊಮ್ಮೆ CET ಮೂಲಕ ಸೀಟು ಪಡೆಯಲು ಅರ್ಹರಲ್ಲ. ಡೆಫಿನೆಟ್ಲಿ ಇದು 100% ಕರೆಕ್ಟು, ವಿತ್ ರೂಲೇ ಇದೆ ಇದು. ಈ ಒಂದು ಸ್ಟೇಟ್ಮೆಂಟ್ ಏನು ರಮ್ಯಾ ಮೇಡಮ್ ಅವರು ಹೇಳಿದ್ದಾರೆ ಇದಕ್ಕೆ ನನ್ನ 100% ಸಪೋರ್ಟ್ ಇದೆ. ಇದರ ಜೊತೆಗೆ ಇಲ್ಲಿ ಏನು ಹೇಳಿದಾರಲ್ಲ ಇದಕ್ಕೆ ನನ್ನ ಸಪೋರ್ಟ್ ಇಲ್ಲ. ಇಲ್ಲಿ ನೋಡಿ, ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಹಿಂದೆಂದೂ 2ನೇ ಬಾರಿ CET ಬರೆದ ನಿದರ್ಶನ ಇಲ್ಲ. ಈ ಬಾರಿಯೂ CET ಬರೆದವರಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಕಳೆದ ವರ್ಷ ದ್ವಿತೀಯ PUCಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದವರು. ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು CET ಬರೆದಿರುವುದರ ಹಿಂದೆ ಯಾವುದೋ ಉದ್ದೇಶ ಇದ್ದಂತೆ ಕಾಣಿಸುತ್ತಿದೆ. ಸೊ ಉದ್ದೇಶ ಇದ್ದಂತೆ ಕಾಣಿಸ್ತಿದೆ. ಈ ಒಂದು ಸ್ಟೇಟ್ಮೆಂಟ್ ನನಗೆ ಯಾಕೋ ಕರೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡೆ ಎಕ್ಸಾಮ್ ಬರೆದಿರ್ತಾರೆ. ಇದು ಒಂದು ರಾಜಕೀಯ ಪ್ರೇರಿತ ಪ್ರೋಗ್ರಾಮ್ ಅಲ್ಲ. ಸೊ ಯಾವುದು ಆ ಪಕ್ಷದವರು ಇವರನ್ನು ಹಿಂದೆ ಏನು ಹೇಳಿ ಕಳಿಸಿದ್ದಾರೆ, ಈ ಪಕ್ಷದವರು ಏನು ಹೇಳಿ ಕಳಿಸಿದ್ದಾರೆ ಅಂತ ಅನ್ನೋದಕ್ಕೆ. ಸೊ ಇದು ವಿದ್ಯಾರ್ಥಿಗಳು ಮನಸ್ಸಿಗೆ ಬಂದುಬಿಟ್ಟು ನಾನು ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡು ಬರೆದಿರುವಂಥದ್ದು. ಸೊ ಅಂತಹ ವಿದ್ಯಾರ್ಥಿಗಳಲ್ಲಿ ಲಾಸ್ಟ್ ಇಯರ್ ಸೀಟ್ ಪಡೆದು ಅದನ್ನು ರದ್ದುಪಡಿಸದೇನೆ ಈ ವರ್ಷ CET ಬರೆದರೆ ಅಂಥವರು ಈ ಒಂದು CETಗೆ ಅರ್ಹರಾಗಿರೋದಿಲ್ಲ. ಅದನ್ನು ನಾನು ಕೂಡ ಒಪ್ಕೋತೀನಿ. ಬಟ್ ಇದರ ಹಿಂದೆ ಯಾವುದೋ ಉದ್ದೇಶ ಇದ್ದಂತೆ ಕಾಣಿಸ್ತಿದೆ ಅನ್ನೋದು 100% ರಾಂಗ್. ಇದನ್ನು ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಇದರ ಜೊತೆಗೆ ನೋಡ್ಬೋದು, ಪರೀಕ್ಷೆ ಇಲ್ಲದೆ ಸೊ ಇದರ ಒಂದು ಮುಂದಿನ ಪಾರ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಹಿಂದೆಯೂ 2ನೇ ಬಾರಿ CET ಬರೆದಿರೋ ಸಂಖ್ಯೆ 2000 ದಾಟಿಲ್ಲ. ಇರ್ಬೋದು ಇಷ್ಟು ವರ್ಷ ಯಾರೋ ಅಷ್ಟು ರಿಪೀಟ್ ಮಾಡಬೇಕು ಲಾಂಗ್ ಟರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಅದಕ್ಕಾಗಿಲ್ಲ. ಪಶುವೈದ್ಯಕೀಯ BSc, ಕೃಷಿ, ನ್ಯಾಚುರೋಪತಿ, ಯೋಗ ವಿಜ್ಞಾನ, B.Pharma ಸೀಟು ಬೇಕಂದು ಮತ್ತೊಮ್ಮೆ CET ಬರೆಯೋರು ಇದ್ದಾರೆ. ಡೆಫಿನೆಟ್ ಆಗಿ ಬರೆಯೋರು ಇದ್ದೇ ಇರ್ತಾರೆ. ಸೊ ಇಂಜಿನಿಯರಿಂಗಲ್ಲಿ ಇಂಥದ್ದೇ ಕೋರ್ಸ್ ಬೇಕು ಅಂತ, ಇಂಥದ್ದೇ ಕಾಲೇಜ್ ಬೇಕು ಅಂತ CET ಬರೆಯೋರ ಸಂಖ್ಯೆ ಬಹಳ ವಿರಳ ಇರ್ತದೆ. ಡೆಫಿನೆಟ್ ಆಗಿ ಅದು ಕೂಡ ಕರೆಕ್ಟೇ ಇರ್ತದೆ. ಬೈ ರೂಲ್ ಪ್ರಕಾರ ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ನಿಮಗೇನಾದರೂ ಇಂಜಿನಿಯರಿಂಗ್ ಸಿಕ್ಕಿದರೆ ಲಾಸ್ಟ್ ಇಯರ್ ಸಿಕ್ಕಿದ್ದು ಸೊ ನೀವು ಸೀಟನ್ನು ರದ್ದು ಮಾಡ್ಕೊಂಡಿಲ್ಲ ಅಂದರೆ ಈ ವರ್ಷ ನೀವು ಇಂಜಿನಿಯರಿಂಗ್ ಅರ್ಹರಾಗಿರೋದಿಲ್ಲ. ಸೊ ನೀವು KE ಅವರ ಪ್ರಕಾರ ಬೇರೆ ಕೋರ್ಸ್ಗಳಿಗೆ ಅರ್ಹರಾಗಿರ್ತೀರಿ. ಫಾರ್ ಎಕ್ಸಾಂಪಲ್, ನಿಮಗೇನಾದರೂ ವೆಟರ್ನರಿ ಲಾಸ್ಟ್ ಇಯರ್ ಸಿಕ್ಕಿತ್ತು, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಥವಾ ಅಡ್ಮಿಷನ್ ತೊಗೊಂಡಿದ್ರಿ, ಈ ವರ್ಷ CET ಬರೆದ್ರೆ ಸೊ ನೀವು ಇಂಜಿನಿಯರಿಂಗ್ ಅರ್ಹರಾಗಿರ್ತೀರಿ. ಪಶುವೈದ್ಯಕೀಯ ಅಂದರೆ ವೆಟರ್ನರಿ ಬಿಟ್ಟು ಉಳಿದಿದ್ದೆಲ್ಲ ಕೋರ್ಸ್ಗಳಿಗೆ ನೀವು ಅರ್ಹರಾಗಿರ್ತೀರಿ. ಓಕೆ, ಸೊ ಈ ಹಿಂದಿನ ವರ್ಷಗಳಲ್ಲಿ 400ರಿಂದ 500 ವಿದ್ಯಾರ್ಥಿಗಳು ಮಾತ್ರ CETಯನ್ನು ಬರೆದಿದ್ದರು. ಈ ಸಂಖ್ಯೆ 2000 ದಾಟಿದ್ದೇ ಇಲ್ಲ. ಆದರೆ ಈ ಬಾರಿ 24,000 ಬರೆದಿದ್ದಾರೆ. ಹಲವು ಅನುಮಾನಗಳು ಮೂಡುತ್ತದೆ. 24,000 ವಿದ್ಯಾರ್ಥಿಗಳು CET ಬರೆದಿದ್ದಾರೆ, ಅದು ಅವರು ಬರೀಬೇಕಂತ ಅಂದ್ಕೊಂಡಿದ್ದಾರೆ, ಬರೆದಿದ್ದಾರೆ, ಅದು ಪ್ರಾಬ್ಲಮ್ ಅಲ್ಲ. ಆದರೆ ಈ ಅನುಮಾನ ಯಾಕೆ ಕಾಣಿಸ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಆಯಾ ವರ್ಷ CET ಪರೀಕ್ಷೆ ಬರೆಯುವವರಿಗೆ ಮಾರ್ಗಸೂಚಿಗಳನ್ನ ಹೊರಡಿಸಲಾಗುತ್ತದೆ. ಓಕೆ, ಅಂದರೆ ಆ ವರ್ಷ ಏನು ಯಾರು CET ಎಕ್ಸಾಮ್ ಬರೀತಾರೆ ಅವರಿಗೆ ಇನ್ಫಾರ್ಮೇಷನ್ ಬ್ರೋಷರ್ನ ಕೊಡ್ತಾರೆ. ಹೀಗಾಗಿ 2020-21ನೇ ಸಾಲಿನ PUC ತಿರುಗಡೆಯಾಗಿ ಈ ಬಾರಿ CET ಬರೆಯುವ ಬಗ್ಗೆ ಈ ವರ್ಷ CET ಮಾರ್ಗಸೂಚಿಯಲ್ಲಿ ಯಾವುದೇ ಉಲ್ಲೇಖ ಇಲ್ಲ.
ಸೊ ನೋಡಿ, ಈ ಬಗ್ಗೆ ಇದು ನಮಗೆ ಬೇಕಾಗಿದ್ದು. ಸೊ ಇದನ್ನು ಅವರು ಹೇಳಬೇಕಿತ್ತು ಅಂತ ಹೇಳ್ತಾ ಇದ್ದೀವಿ. ಅವರು ಬರೀತಾರೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಜನ ಬರೀತಾರೆ ಅದು ಬೇರೆ. ಆದರೆ 2020-21 ಸಾಲಿನಲ್ಲಿ PUC ಏನಾದ್ರು ತೇರ್ಗಡೆಯಾಗಿದ್ದರೆ ಒಂದು ಲೈನ್ನ ನೀವು ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಆ್ಯಡ್ ಮಾಡಬೇಕಿತ್ತು. ಒಂದೇ ಒಂದು ಲೈನ್ ಏನಂಥೇಳಿ, 2020-21 ಸಾಲಿನಲ್ಲಿ PUCಯನ್ನು ತೇರ್ಗಡೆಯಾಗಿದ್ದರೆ ಅಂಥವರಿಗೆ ಮಾತ್ರ ಈ ವರ್ಷ CET ರ್ಯಾಂಕ್ ರ್ಯಾಂಕನ್ನು ಕೊಡೋದರಲ್ಲಿ ಬೋರ್ಡ್ ಮಾರ್ಕ್ಸನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಂಥೇಳಿ. ಆದರೆ ಇವರು ಅದು ಯಾವುದೇ ಮಾರ್ಗಸೂಚಿಯಲ್ಲಿ ಉಲ್ಲೇಖನ ಮಾಡ್ದೇನೆ. ಸೊ ಈಗ ಅವರು ಹೇಳ್ತಾ ಇರೋದು, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ CET ಬರೆಯುತ್ತಾರೆಂಬ ನಿರೀಕ್ಷೆಯೂ ನಮಗೆ ಇರಲಿಲ್ಲ. ಅಂದರೆ ಮೀನಿಂಗ್ ಏನು, ಒಬ್ಬ ವಿದ್ಯಾರ್ಥಿ ಅನ್ಯಾಯ ಆದರೂ ಅವನಿಗೆ ಅನ್ಯಾಯನೇ, 24,000 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೂ ಅದು ಅನ್ಯಾಯನೇ. ಅಂಥದ್ರಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ನೀವು ಬ್ರೋಷರಲ್ಲಿ ಹಾಕಬೇಕಿತ್ತು, ಹೌದಾ? ಸೊ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಕಟ್ ಆಗಿಬಿಡ್ತಿತ್ತು. ಅಂದರೆ ಇವರ ಪ್ರಕಾರ ಏನು ಅಂದರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರೆದಿರೋದಕ್ಕೆ ಈಗ ನಮಗೆ ದಂಗಾಗ್ಬಿಟ್ಟಿದೆ, ಅನುಮಾನ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಡಿಮೆ ಸಂಖ್ಯೆಯಲ್ಲಿ ಬರೆದಿದ್ರೆ ಇವರಿಗೇನು ಪ್ರಾಬ್ಲಮ್ ಇರಲಿಲ್ಲ ಹಾಗಾದರೆ. ಸೊ ಇದು ಈ ರೀತಿ ಆಗೋದಿಲ್ಲ. ಸೊ ಅದರ ಜೊತೆಗೆ ನೋಡಿ, 2020-21 ಸಾಲಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ ಅಂಕ ಪರಿಗಣಿಸದ ಕಾರಣ ಅನ್ಯಾಯವಾಗಿದೆ ಎಂಬ ವಿದ್ಯಾರ್ಥಿಗಳ ವಾದದಲ್ಲಿ ಹುರುಳಿಲ್ಲ. ಸೊ ಯಾಕೆ ಹುರುಳಿಲ್ಲ? ಸೊ ಇದರ ಜೊತೆಗೆ CBSEಯಲ್ಲಿ ಪಾಸಾದವ್ರನ್ನ, ಅವರು ಕೂಡ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು, ಅಂಥವರ ಮಾರ್ಕ್ಸನ್ನು ನೀವು ಕನ್ಸಿಡರ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಯಾಕೆಂದರೆ ಅಂಥ ವಿದ್ಯಾರ್ಥಿಗಳು CETಯಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದರೆ ರ್ಯಾಂಕ್ ಪಟ್ಟಿಯಲ್ಲಿ ಉತ್ತಮ ರ್ಯಾಂಕ್ ಕಳಿಸುವ ಅವಕಾಶ ಇತ್ತು ಅಂತ ಹೇಳ್ತಾ ಇದ್ರು. ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕೂಡ 100, 110, 120 ಮಾರ್ಕ್ಸ್, ಲಾಸ್ಟ್ ಇಯರ್ 50-60 ಮಾರ್ಕ್ಸ್ ತೊಗೊಂಡವರು ಈ ವರ್ಷ 100ರ ಮೇಲೆ 120ರ ಮೇಲೆ ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ, ಅದನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇದೇ ಸಾಧನೆಯನ್ನು ಮಾಡಿದರೆ ಹಿಂದಿನ ವರ್ಷ ಒಳ್ಳೆಯ ರ್ಯಾಂಕ್ ಬರ್ತಿತ್ತು ನೀವು CET ಅಷ್ಟೇ ಕನ್ಸಿಡರ್ ಮಾಡಿದಾಗ. ಬಟ್ ಈ ವರ್ಷ ಈ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ ಆಗಿ ಇವರ ರ್ಯಾಂಕು ಜಾಸ್ತಿ ಬರ್ತದೆ. ಅಂದರೆ 50,000, 70,000, 1 lakh ಮೇಲೆ ಬರ್ತದೆ. ಸೊ ಆದ ಕಾರಣದಿಂದ ಡೆಫಿನೆಟಾಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೇ ಆಗಿದೆ. ಅದು ಅಲ್ಲದೆ ಇವರು ಹೇಳ್ತಾ ಇರೋದು ನೋಡಿ, ಕೋವಿಡ್ ವರ್ಷದಲ್ಲಿ ದ್ವಿತೀಯ PUC ತೇರ್ಗಡೆಯಾದ ವಿದ್ಯಾರ್ಥಿಗಳು CET ಬರೆಯುವ ಮೊದಲು ನಮ್ಮನ್ನು ಸಂಪರ್ಕಿಸುತ್ತಿದ್ದರೆ ಈ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತಿದ್ದೆವು. ಇದಂತೂ 100% ರಾಂಗ್. ಗೊತ್ತಿರಲಿ, ಅಂದರೆ ನಿಮ್ಮ ಒಂದು ಸಾಫ್ಟ್ವೇರ್ ಪ್ರಕಾರ ನಿಮ್ಮ ಒಂದು ಸಿಸ್ಟಮಲ್ಲಿ ಎಷ್ಟು ಜನ ಸೆಕೆಂಡ್ PUC ಎಕ್ಸಾಮಿನೇಷನನ್ನು ಲಾಸ್ಟ್ ಇಯರ್ ಬರೆದವರು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ್ದಾರೆ ಅನ್ನೋದು ಇಮ್ಮಿಡಿಯೇಟಾಗಿ ಗೊತ್ತಾಗ್ತದೆ. ಹಾಗಾದಾಗ ಇಷ್ಟೊಂದು 1000 ಜನ, 20,000ಕ್ಕಿಂತ ಜಾಸ್ತಿ ಜನ 2021ನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಹಾಕಿದ್ದಾರೆ ಅಂತ ಅಂದಾಗ, ಈಗ 3 ತಿಂಗಳ ಹಿಂದೆಯೇ ನೀವೇನಾದರೂ ಅಪ್ಲಿಕೇಶನ್ ಅಂದರೆ ಇನ್ಫಾರ್ಮೇಷನ್ ಬ್ರೋಷರ್ಲಿರ್ಬೋದು ಅಥವಾ ಒಂದು ನೋಟಿಫಿಕೇಷನ್ ಪ್ರಕಾರ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹಾಕಿಬಿಟ್ಟಿದ್ದರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸ್ಪಷ್ಟನೆ ಇರ್ತಿತ್ತು. ಇವತ್ತಿನ ದಿವಸ ನೀವು ಅದನ್ನು ನಾನು ಹಾಗೆ ಮಾಡಿರೋದು ಕರೆಕ್ಟ್ ಇದೆ ಅಂಥೇಳಿ ನಿಮ್ಮನ್ನು ನೀವು ಜಸ್ಟಿಫಿಕೇಷನ್ ಮಾಡ್ಕೊಳ್ಳೋ ಅಂಥದ್ದು ಇರ್ತಿರಲಿಲ್ಲ. ಆದರೆ ಈ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ್ವಿತೀಯ PUC ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕಿಸಬೇಕಿತ್ತು. ಪ್ರತಿ ವರ್ಷ KE ಅವ್ರನ್ನ ಕೇಳಿ ಎಕ್ಸಾಮ್ ಬರೀತಿರಲಿಲ್ಲ. KE ಅವರು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ತಿದ್ರು, ಅದನ್ನು ನೋಡಿ ಎಕ್ಸಾಮನ್ನು ಬರೀತಿದ್ರು. ಸೊ ಇವೆಲ್ಲ ಕಾರಣದಿಂದ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಿದ್ದಾಗ KE ಅವರು ವಿದ್ಯಾರ್ಥಿಗಳಿಗೆ ಹೇಳಬೇಕಿತ್ತು, ಸರ್ ಇಲ್ಲ ವಿದ್ಯಾರ್ಥಿಗಳೇ, ನೀವು ದಯವಿಟ್ಟು ನಮಗೆ ತಿಳಿಸ್ಕೊಡ್ಬೇಕು, ಯಾರಾದರೂ ಬರೀತಾ ಇದ್ದರೆ ನಾವು ನಿಮಗೆ ಸಪರೇಟ್ ರೂಲ್ಸನ್ನು ಹೇಳ್ಕೊಡ್ತೀವಿ ಅಂಥೇಳಿ. ಇದಕ್ಕೆ ಬೇಕಾದಷ್ಟು ಸೊಲ್ಯೂಷನ್ಗಳಿತ್ತು. ನನ್ನ ಒಂದು ಮಾತು ಇಷ್ಟೇ, ಇಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಇವರಿಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ಒಂದು ಸ್ಪಷ್ಟನೆ KE ಅವರ ಕಡೆಯಿಂದ ಮೊದಲೇ ಬೇಕಾಗಿತ್ತು. 2021 ಏನು ಪಾಸಾಗಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಕೋವಿಡ್ ಕಾರಣದಿಂದ, ಸೊ ಪ್ರಮೋಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಟೇಟ್ಮೆಂಟ್ ಸಾಕಾಗಿತ್ತು. ನಿಮ್ಮ PUC ಮಾರ್ಕ್ಸನ್ನು ನಾವು KEA KCET ರ್ಯಾಂಕಲ್ಲಿ ಪರಿಗಣನೆ ತೆಗೆದುಕೊಳ್ಳುವುದಿಲ್ಲ. ಇದನ್ನು ನೀವೇನಾದರೂ 6 ತಿಂಗಳ ಹಿಂದೆ ಹೇಳಿಬಿಟ್ಟಿದ್ರೆ ಇವತ್ತು ಈ ಪ್ರಾಬ್ಲಮ್ ನಿಮಗೆ ಅರೈಸ್ ಆಗ್ತಾನೇ ಇರಲಿಲ್ಲ. ಸೊ ಇದಿಷ್ಟು ನನ್ನ ಅಭಿಪ್ರಾಯ. ಮತ್ತು ಬೇರೆ ಬೇರೆ ಪೇಪರಲ್ಲಿ ಬಂದಿರುವಂತಹ ಆರ್ಟಿಕಲ್ಸನ್ನು ಕೂಡ ತೋರಿಸಿದ್ದೀನಿ. ಸೊ ಬಹಳ ದೊಡ್ಡ ಆಯಿತು ವಿಡಿಯೋ, ಸೊ ಮಾತಾಡ್ಕೋತಾ ಹೋಗಿಬಿಟ್ಟೆ, ಸಾರಿ ಫಾರ್ ದ್ಯಾಟ್. ಸೊ ನನಗೂ ಕೂಡ ಆಗಿರುವಂಥ ನೋವನ್ನು ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.